ಒತ್ತುವರಿ ತೆರವು ಕಾರ್ಯಾಚರಣೆ ಹೆಸರಲ್ಲಿ ಬಿಬಿಎಂಪಿ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಾ ಇದೆ. ಎಲ್ಲೂ ಕೂಡ ಕಾರ್ಯಾಚರಣೆ ಪೂರ್ಣಗೊಳಿಸದ ಬಿಬಿಎಂಪಿ ಬಡವರಿಗೊಂದು ಶ್ರೀಮಂತರಿಗೊಂದು ಅನ್ನೋ ರೀತಿ ವರ್ತಿಸ್ತಾ ಇದೆ. ಒತ್ತುವರಿ ತೆರವಿಗೆ ಬಿಬಿಎಂಪಿ ಹಿಂದೇಟು, ಪ್ರಭಾವಿಗಳ ಮುಂದೆ ಮಂಡಿಯೂರಿದ್ರ. ದೊಡ್ಡವರ ಮುಂದೆ ಬಿಬಿಎಂಪಿ ಅಧಿಕಾರಿಗಳು ಅದೇ ರೀತಿ ಕಂದಾಯ ಇಲಾಖೆ ಅಧಿಕಾರಿಗಳು ಮಂಡೂರಿದ್ರ ಅನ್ನುವಂಥ ಒಂದು ಪ್ರಶ್ನೆ ನಮ್ಮನ್ನ ಕಾಡ್ತಾ ಇರುವಂಥದ್ದು. ಮಳೆ ನಿಂತ ಕೂಡಲೇ ಒತ್ತುವರಿ ತೆರವುವಂತ ಅಖಾಡಕ್ಕಿಳಿದಿದ್ದಂತ ಬಿಬಿಎಂಪಿ ಅಧಿಕಾರಿಗಳ ವೀರಾವೇಶ ನೋಡಿದ್ರೆ ಒತ್ತುವರಿದಾರರಿಗೆ ಉಳಿಗಾಲವೇ ಇಲ್ಲ ಎನ್ನುವಂತಿತ್ತು. ಅಷ್ಟರ ಮಟ್ಟಿಗೆ ಬುಲ್ಡೋಸರ್ ಅನ್ನ ತೋರಿಸಿ ಶೋ ಆಫ್ ಮಾಡಿದ್ದೇ ಮಾಡಿದ್ದು. ಆದ್ರೀಗ ಉತ್ತರನ ಪೌರುಷ ಒಲೆ ಮುಂದೆ ಎಂಬಂತೆ ಒತ್ತುವರಿ ಪಟ್ಟಿಯಲ್ಲಿ ದೊಡ್ಡವರ ಹೆಸರು ಬರ್ತಾ ಇದ್ದಂತೆ ಪಾಲಿಕೆ ಅಧಿಕಾರಿಗಳ ಬುಲ್ಡೋಸರ್ ಬಿಲಾ ಸೇರ್ತಾ ಇದೆ. ಇದಕ್ಕೆ ಪೂರಕ ಎಂಬಂತೆ ವಿಪ್ರೋ ಸಲಾರ್ಪುರಿಯ ತೆರವು ಕಾರ್ಯಾಚರಣೆ ಆಮೆಗತಿಯಲ್ಲಿ ಸಾಗಿದೆ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಳೆದ ಶನಿವಾರ ಸರ್ಜಾಪುರ ಮುಖ್ಯ ರಸ್ತೆಯ ವಿಪ್ರೋ ಹಾಗೂ ಸಲಾರ್ಪುರಿಯಾಗೆ ಸೇರಿದಂತ ಜಾಗದಲ್ಲಿ ಒತ್ತುವರಿಯಾಗಿದೆ ಅಂತ ಬಿಬಿಎಂಪಿ ಅಧಿಕಾರಿಗಳು ಮಾರ್ಕ್ ಮಾಡಿದ್ರು. ಅದರಂತೆ ಕಾರ್ಯಾಚರಣೆಗೆ ಮುಂದಾಗಿದ್ರು. ಆದ್ರೆ ಅಧಿಕಾರಿಗಳ ಮೊಬೈಲ್ ಕರೆಯೊಂದು ಬರ್ತಾ ಇದ್ದಂತೆ ಫೆನ್ಸಿಂಗ್ ತೆರವಿಗೆ ಗ್ಲಾಸ್ ಕಟರ್ ಬೇಕು, ಸಿಲ್ಲಿ ರೀಸನ್ ಅನ್ನ ಹೇಳಿ ಅಲ್ಲಿಂದ ಕಾಲ್ಕೆತ್ತಿದ್ರು. ಆದ್ರೆ ಇಂದು ಮಧ್ಯಾಹ್ನದವರೆಗೂ ವಿಪ್ರೋ ಕಡೆ ಸುಳಿಯದ ಪಾಲಿಕೆ ಅಧಿಕಾರಿಗಳು ಮಧ್ಯಾಹ್ನದ ಬಳಿಕ ಸ್ಥಳಕ್ಕೆ ಬಂದು ಮತ್ತೆ ತೆರವು ಡ್ರಾಮವನ್ನ ಶುರು ಮಾಡಿದ್ರು. ಇಂದು ಕೂಡ 4 ಕಲ್ಲನ್ನ ಎತ್ತು ಹಾಕಿ ತೆರವು ಕಾರ್ಯಾಚರಣೆ ಮುಗೀತು ಅಂತ ಹೊರಟ್ರು. ಇನ್ನು ಬಿಬಿಎಂಪಿ ಅಧಿಕಾರಿಗಳ ಇಬ್ಬಗೆ ನೀತಿಗೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಧ್ಯಮ ವರ್ಗದ ಜನರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ವಿಪ್ರೋ ಇದೆ, ಎಕೋಸ್ಪೇಸ್ ಇದೆ, ಇನ್ನು ನಲ್ಪಾಡ್ ಅಕಾಡೆಮಿ ಅದೆಲ್ಲ ಒತ್ತುವರಿ ಮಾಡಲಿ. ಬಡವರಿಗೊಂದು ನ್ಯಾಯನ, ಶ್ರೀಮಂತರಿಗೊಂದು ನ್ಯಾಯನ. ಇದರಲ್ಲಿ ಸುಮಾರು ಶಾಸಕರಾಗಿರ್ಬೋದು, ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಶಾಮೀಲಾಗಿದ್ದಾರೆ ಸರ್. ಈ ನಡುವೆ ನಿನ್ನೆ ಬಿಬಿಎಂಪಿ ಅಧಿಕಾರಿಗಳು ಅರ್ಧಂಬರ್ಧ ಮಾಡಿದಂತ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಇಂದು ವಿಪ್ರೋದಿಂದಲೇ ಗ್ಯಾಸ್ ಕಟ್ಟಿಂಗ್ ಮಾಡಿ ತಮ್ಮ ಫೆನ್ಸಿಂಗ್ ಅನ್ನ ತಾವೇ ತೆರವು ಮಾಡಿದ್ರು. ಕೇವಲ 300 ಮೀಟರ್ ಒತ್ತುವರಿ ತೆರವಿಗೆ ಅಷ್ಟೆಲ್ಲ ಡ್ರಾಮಾ ಮಾಡ್ತಾ ಇರುವಂತದ್ದನ್ನ ನೋಡಿದ್ರೆ ಪ್ರಭಾವಿಗಳ ಚಿತಾವಣೆಗೆ ಅಧಿಕಾರಿಗಳು ಮಣಿಯುತ್ತಿದ್ದಾರಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಆಪರೇಷನ್ ತೆರವು ಕಾರ್ಯಾಚರಣೆ ಏನಿದೆ ಇದರಲ್ಲಿ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಅನ್ನುವಂಥದ್ದು ಪದೇ ಪದೇ ಈ ರೀತಿಯಾಗಿ ಸಾಬೀತಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ಒತ್ತುವರಿ ತೆರವು ವಿಚಾರದಲ್ಲಿ ಅಧಿಕಾರಿಗಳು ಪ್ರಭಾವಿಗಳ ಕೈಗೊಂಬೆಯಾಗಿದ್ದಾರೆ ಅನ್ನೋ ಆರೋಪ ಒಂದ್ ಕಡೆ ಇದೆ. ಮತ್ತೊಂದ್ ಕಡೆ ಒತ್ತುವರಿದಾರರ ಕಳ್ಳಾಟ ಕೂಡ ಆಪರೇಷನ್ ಬುಲ್ಡೋಸರ್ಗೆ ತೊಡಕಾಗಿದೆ. ಅಷ್ಟಕ್ಕೂ ಏನಿದು ತೊಡಕು? ಎಲ್ಲಿದೆ ನೋಡಿ ರಿಪೋರ್ಟ್. ಒತ್ತುವರಿ ತೆರವು ಕಾರ್ಯಕ್ಕೆ ಮಾರ್ಕಿಂಗ್ ಅಡ್ಡಿ, ಅಂದು ಆಕ್ರೋಶ, ಈಗ ಜನರ ಹೈ ಡ್ರಾಮಾ. ಬಿಬಿಎಂಪಿ ಅಧಿಕಾರಿಗಳು ಬಂದು ಮಾರ್ಕ್ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಅನೇಕ ಕಡೆಗಳಲ್ಲಿ ಅಳಸೆ ಹಾಕಲಾಗಿದೆ. ಅಧಿಕಾರಿಗಳಿಗೆ ಗೊತ್ತಾಗ್ತಿಲ್ಲ ನಮ್ ಎಲ್ಲಿ ಒತ್ತುವರಿಯಾಗಿದೆ, ಎಲ್ಲಿ ನಾವು ಮಾರ್ಕ್ ಮಾಡಿದ್ವಿ ಅಂತ. ಒತ್ತುವರಿಯಾಗಿರೋ ಜಾಗವನ್ನ ತೆರವು ಮಾಡೋಕೆ ಅಂತ ಪಾಲಿಕೆಯಿಂದ ಮಾರ್ಕಿಂಗ್ ಮಾಡಲಾಗಿತ್ತು. ಇದರ ಆಧಾರದಲ್ಲೇ ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ನಡೆಸಲಾಗ್ತಿದೆ. ಆದ್ರೆ ಕೆಲವೆಡೆ ಅಧಿಕಾರಿಗಳು ಮಾಡಿರೋ ಮಾರ್ಕಿಂಗ್ ಅನ್ನೇ ಅಳಿಸಿ ಹಾಕಿದ್ದಾರಂತೆ. ಯಲಹಂಕದ ಸುಮಾರು 96 ಕಡೆಗಳಲ್ಲಿ ಒತ್ತುವರಿಯಾಗಿರೋದನ್ನ ಪಾಲಿಕೆ ಗುರುತು ಮಾಡಿತ್ತು. ಆದ್ರೀಗ ಮಾರ್ಕಿಂಗ್ ಮಾಡಿರೋ ಅನೇಕ ಕಡೆಗಳಲ್ಲಿ ಅಳಿಸಿ ಹಾಕಿದ್ದು, ಎಷ್ಟು ಕಡೆಗಳಲ್ಲಿ ಮಾರ್ಕಿಂಗ್ ಆಗಿದೆ ಅನ್ನೋ ಲೆಕ್ಕವೇ ಬಿಬಿಎಂಪಿ ಬಳಿ ಇಲ್ವಂತೆ. ಹೀಗಾಗಿ ಮತ್ತೆ ಸರ್ವೆ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ಕೂಡ ರಿಯಾಲಿಟಿ ಚೆಕ್ ನಡೆಸಿದ್ದು ಮಾರ್ಕಿಂಗ್ ಅಳಿಸಿ ಹಾಕಿರೋದು ಬೆಳಕಿಗೆ ಬಂದಿದೆ. ಈ ಪ್ರಾಪರ್ಟಿ ಒಂದೇ ಅಲ್ಲ, ಇದೇ ರೀತಿ ಯಲಹಂಕ ವಲಯದ ಅನೇಕ ಕಡೆಗಳಲ್ಲಿ ಈ ರೀತಿಯಂತಹ ಮಾರ್ಕ್ ಗಳನ್ನ ಒಂದು ಅಳಿಸ ಹಾಕಲಾಗಿದೆ. ಸೊ ಹೀಗಾಗಿ ಅಧಿಕಾರಿಗಳಿಗೆ ಗೊತ್ತಾಗ್ತಿಲ್ಲ ನಮ್ ಎಲ್ಲಿ ಒತ್ತುವರಿಯಾಗಿದೆ, ಎಲ್ಲಿ ನಾವು ಮಾರ್ಕ್ ಮಾಡಿದ್ವಿ ಅಂತ. ಒಟ್ನಲ್ಲಿ ಬಿಬಿಎಂಪಿ ತೆರವು ಕಾರ್ಯಕ್ಕೆ ಮೊದಲೇ ಆಸಕ್ತಿ ಇರಲಿಲ್ಲ. ಇದೀಗ ಅನೇಕ ಕಡೆಗಳಲ್ಲಿ ಮಾರ್ಕಿಂಗ್ ಕೂಡ ಅಳಿಸಿ ಹೋಗಿದ್ದು, ಸದ್ಯಕ್ಕೆ ತೆರವು ಕಾರ್ಯ ಮಾಡೋಕ್ ಆಗೋದಿಲ್ಲ ಅಂತ ಬಿಬಿಎಂಪಿ ಈ ಒತ್ತುವರಿ ತೆರವನ್ನ ಅರ್ಧಕ್ಕೆ ಸ್ಟಾಪ್ ಮಾಡಿದೆ. ಹಂಸ ಶ್ಯಾಮಲಾ, ನ್ಯೂಸ್ 18 ಕನ್ನಡ, ಬೆಂಗಳೂರು.